ಮಾತುಗಳಲ್ಲಿ ಮನುಷ್ಯ ಹೇಗೆ ಸಿಕ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅಹಂ ಇರಬಾರ್ದು ಮಾತುಗಳಲ್ಲಿ. ಫಿನಾನ್ಸಿಯಲ್ ವಿಚಾರವಾಗಿ ಅಮ್ಮ ನಿಮಗೆ ಕಿವಿ ಹಿಂಡಿ ಹೇಳ್ಕೊಟ್ಟಿದಂತ ಮೊದಲ ಪಾಠ ನೆನಪಿದೆಯಾ? ಇಷ್ಟು ಬಡ್ಡಿ ಬರ್ತದೆ, ಜನರಿಗೆ ಸಂಬಳ ಕೊಡ್ಬೋದು, ನಾಯಿಗಳು ಊಟ ಆಗತ್ತೆ, ಅದಕ್ಕಾಗತ್ತೆ ಇದಕ್ಕಾಗತ್ತೆ ಅಂತ ಬೈದ್ಬಿಡೋರು. ಸಾಲ ಮಾಡಿ ಆದ್ರೆ ಶ್ರೀಮಂತನಾಗೋ ಅನ್ನೋ ಥರ ಲೆಕ್ಕಾಚಾರದಲ್ಲಿ ಮಾಡಿದಾಗ ಸಾಲಗಾರರಾಗ್ತೇವೆ ಹೊರತು ಶ್ರೀಮಂತರಾಗಕ್ಕಾಗಲ್ಲ. ದಾನಿಗಳಾಗಿ ದರಿದ್ರರಾಗಬೇಡಿ, ಮಿತವ್ಯಯರಾಗಿ ಆದರೆ ಜಿಪುಣರಾಗಬೇಡಿ, ತಾಳ್ಮೆಯರಲ್ಲಿ ಆದರೆ ಮೋಸ ಹೋಗಬೇಡಿ, ಉತ್ಸಾಹಿಗಳಾಗಿ ಆದರೆ ದುಡುಕಬೇಡಿ. 15,000 ರೂಪಾಯಿ ಇರ್ಬೋದು ಅನ್ಕೊಳ್ತೀನಿ ಫೋನು. ನಾನು ಅವ್ರಿಗೆ ಒಂದು ಹೃದಯ ವೈಶಾಲ್ಯದಿಂದ ಹೇಳ್ತೀನಿ, 1000 ಕೋಟಿ ಹೊಡೆಯಾಕೊಂಡ್ರಿ ಈ ವಿಚಾರದಲ್ಲಿ. ಅಮ್ಮನೇ ಮಾಡಿಸ್ಕೊಂಡಿದ್ದ ಅಂತ ನಾನು ಕೇಳಬೇಕು ಅಂತ. ತುಂಬಾ ಕರೆಕ್ಟ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಆ್ಯಪ್. ನಾನು ನಿಮ್ಮ ಪ್ರೀತಿಯ ಚಂದನ್. ಇವತ್ತು ತಾಯಿಗೆ ತಕ್ಕ ಮಗ, ಡ್ಯಾನ್ಸಿಂಗ್ ಕಿಂಗ್, ನಟ, ಡ್ಯಾನ್ಸ್ ಮಾಡ್ತಾರೆ, ಹಾಡಾಡ್ತಾರೆ, ಎಲ್ಲದಕ್ಕೂ ಹೆಚ್ಚಾಗಿ ಒಳ್ಳೆ ಮನುಷ್ಯ ರೀ. ಇಂಥವ್ರನ್ನ ಇಂಟರ್ವ್ಯೂ ಮಾಡೋದಕ್ಕೆ ಇವತ್ತು ನನಗೆ ಸೌಭಾಗ್ಯ ಸಿಕ್ಕಿದೆ. ಸೊ ಬೇರೆ ಯಾರು ಅಲ್ಲ, ಅವರೇ ನಮ್ಮ ವಿನೋದ್ ರಾಜ್ಕುಮಾರ್ ಸರ್. ನಮಸ್ಕಾರ. ನಮಸ್ಕಾರ. ಅಮ್ಮ ಅವರ ಸ್ಮಾರಕವನ್ನ ತುಂಬಾ ಅದ್ಭುತವಾಗಿ ಕಟ್ಟಿದ್ದೀರಿ. ನೇಚರ್ನ ಬಿಗಿದಪ್ಪಿದೆ ಅಮ್ಮನ್ನ. ಅವ್ರು ಇದ್ದಿದ್ದು ಅದೇ ಮಧ್ಯದಲ್ಲೇನೆ, ನೇಚರ್ ಮಧ್ಯದಲ್ಲೇ ಇದ್ದಿದ್ದು. ಈ ಫಾರ್ಮಿಂಗು, ಗಿಡ ಮರ ನೆಡೋದು ಅಂದರೆ ಅವ್ರಿಗೆ ತುಂಬಾನೇ ಇಷ್ಟ. ಅದ್ರ ಬಗ್ಗೆ ಒಂಚೂರು ಇವತ್ತು ಹೇಳ್ಬೋದಾ ನಮಗೆ? ಖಂಡಿತ. ಅವರು ಪ್ರಕೃತಿನ ಏನು ಪ್ರೀತಿಸಿದ್ರೋ ಪ್ರಕೃತಿ ಅವ್ರನ್ನ ಪ್ರೀತಿಸ್ಬಿಡ್ತು. ಹೌದು, ಒಂದೇ ಮಾತು, ಪ್ರಕೃತಿ ಅವ್ರನ್ನ ತುಂಬಾ ಪ್ರೀತಿಸ್ಬಿಡ್ತಾರೆ, ಒದ್ಕೊಂಡ್ಬಿಡ್ತು ಅಮ್ಮನ್ನ. ಅದೇ ರೀತಿ ಒಂದು ಸ್ಮಾರಕವನ್ನ ಕಟ್ಟಿದ್ದೀರಿ ಇವಾಗ ನೀವು ಅವ್ರಿಗೆ. ಸ್ಮಾರಕನೂ ಅದೇ, ಅದಕ್ಕೆ ತಕ್ಕಾಗಿರ್ಬೇಕು ಅಂತ ಪಾಪ ನಮ್ಮ ಹನುಮಂತರಾಜು ಅಂತ ಪಾಪ ಅವರು, ಈ ಸತೀಶು, ಆಮೇಲೆ ಪಾಪ ಶಿವರುದ್ರಯ್ಯ ಅವ್ರ ಮಗ ಜ್ಞಾನೇಶ್ ಅನ್ನುವಂಥವ್ರು, ಅವರು ಆರ್ಕಿಟೆಕ್ಟ್. ಇದಕ್ಕೆ ಓಕೆ ಪಾಪ ಮಾಡಿ ಎಲ್ಲ ಕೆಲಸಗಾರರು ಸೇರಿ ಈ ರೂಪನ ಕೊಟ್ಟರು. ನಮ್ಮ ಅಮ್ಮವ್ರನ್ನ ನಾವು ಕಳ್ಕೊಳ್ಳಿಲ್ಲ. ಅಮ್ಮವ್ರು ಇಲ್ಲೇ ಇದ್ದಾರೆ, ಅಭಿಮಾನಿಗಳ ಜೊತೆ ಮಾತಾಡ್ತಾ ಇದ್ದಾರೆ. ಅಮ್ಮನ್ನ ಮಾತಾಡಿಸೋ ದೇವ್ರ ಥರ ನಾನು ಮಾಡಿಬಿಟ್ಟೆ, ಅವ್ರು ಇಲ್ಲ ಅಂದರೂ ಕೂಡ ಅವ್ರು ಇದ್ದಾರೆ ಅನ್ನೋ ಥರ ನಾನು ಮಾಡಿಬಿಟ್ಟೆನೋ ಅಂತ ನನಗೆ ಅಪಾರವಾದ ಸಂತೋಷ, ನೆಮ್ಮದಿ ಇದೆ. ನಾನು ಏನೇ ಮಾತಾಡಿದ್ರು ಬಹುಶಃ ಅದು ಅವ್ರ ಮಾತಾಗಿರುತ್ತಾನೆ ಹೊರತು ನನ್ನ ಮಾತಾಗಿರಲ್ಲ. ಈ ಬಿಗಿದಪ್ಪಿದೆ ಏನು, ಈ ನೇಚರ್ ಅವ್ರನ್ನ ತುಂಬಾನೇ ಹೊದ್ಕೊಂಡ್ಬಿಟ್ಟಿದೆ ಅವ್ರಿಗೆ. ಈ ಕಾನ್ಸೆಪ್ಟ್ ಯಾರು ಕ್ರಿಯೇಟ್ ಮಾಡಿದಾಣ? ಮೊದಲನೇದಾಗಿ ಹಿಂಗೆ ಬೇಕು ಇದು, ಸುತ್ತಲೂ ನೋಡಿದ್ರೆ ಹಂಗೆ ಇರೋದು. ನಾನು ಯೋಚನೆ ಮಾಡಿದೆ, 3 ಸುತ್ತು ಬರಬೇಕು ಅಮ್ಮನ್ನ ಇಲ್ಲಿ ಜನ. 3 ಸುತ್ತಲ್ಲೂ ಅಮ್ಮವರ ನೆನಪುಗಳು, ಅಮ್ಮ ಅವ್ರು ಮಾಡಿರ್ತಕ್ಕಂಥ ಸಾಮಾಜಿಕ ಸೇವೆಗಳು ಎಷ್ಟಾಗುತ್ತೋ ಅಷ್ಟು, ಅವರ ಮುಖ್ಯಮಂತ್ರಿಗಳ ಜೊತೆಲಿ ಇರ್ತಕ್ಕಂಥ ಒಡನಾಟ, ಅವ್ರಿಗೆ ಸಿಕ್ಕಿರುವಂಥ ಪ್ರಶಸ್ತಿಗಳು, ಆಮೇಲೆ ಅವ್ರ ಜೊತೆ ಬರೀ ಅವ್ರು ಮಾತ್ರ ಅಲ್ಲ, ಎಲ್ಲ ಕಲಾವಿದರು ಇರಬೇಕು. ಬಾಲಣ್ಣವರಿಂದ ಹಿಡಿದು ನರಸಿಂಹರಾಜ್, ಇನ್ನೂ 1-2 ಕಲಾವಿದರದ್ದು ಇದು ಸಿಕ್ಕಿಲ್ಲ ನನಗೆ. ಮೈಲ್ನಳ್ಳಿ ತೋಟದಲ್ಲಿ ಜಾಗ ಇದೆ. ನಾನು ಯಾಕಂದರೆ ಕ್ಲಮ್ಸಿ ಮಾಡಬಾರ್ದು ಫೋಟೋಗಳು, ಕರೆಕ್ಟ್. ಹಾಗಾಗಿ ಅಲ್ಲಿನೂ ಅವರ ಒಂದು ಚಿಕ್ಕ ಸ್ಮಾರಕ ಥರನೇ ಅದನ್ನು ನಾವು ಮಾಡ್ತೀವಿ. ಮೈಲ್ನಳ್ಳಿಲಿ ಲೇಔಟ್ ಇದೆ, ಅಲ್ಲಿನೂ ಮಾಡ್ತೀವಿ. ಇನ್ನೂ ಹಲವಾರು ಫೋಟೋಗಳನ್ನ ನಾನು ತಗೊಂಡು ಪಾಪ ನಮ್ಮ ಪತ್ರಕರ್ತರು, ಛಾಯಾಗ್ರಾಹಕರು, ಸ್ಥಿರ ಛಾಯಾಗ್ರಾಹಕರು ವೀರೇಶ್ ಅವರು ಕೊಡ್ತೀನಿ ಅಂದರು. ನನಗೆ ಸಮಯದ ಅಭಾವದಿಂದ ನನಗಿರ್ತಕ್ಕಂಥ ಈ ಕೆಲಸನ ಒಬ್ಬನೇ ಮಾಡಿ ಮುಗಿಸ್ಬೇಕು ಅನ್ನುವಂಥ ಪರಿಸ್ಥಿತಿ ಇರೋದ್ರಿಂದ ಇನ್ನೂ ಹಲವಾರು ಒಳ್ಳೆ ಭಾವಚಿತ್ರಗಳನ್ನ ಆ ಮನೆಯಲ್ಲೂ ನಾವು ಭವಿಷ್ಯದಲ್ಲಿ ಹೌದು ಜನಗಳಿಂದ ನಾವು ಬಂದ್ವಿ. ನಂತರ ಆ ಜನಗಳಿಗೆ ಏನೋ ದೊಡ್ಡದಾಗಿ ನಾವು ಮಾಡೋಕ್ಕಾಗಲ್ಲ, ಅದು ಹುಡುಗಾಟ ಅಲ್ಲ. ಬಟ್ ಅಟ್ಲೀಸ್ಟ್ ಹಾಸ್ಪಿಟಾಲಿಟಿ, ಆತಿಥ್ಯ, ಪ್ರೀತಿಯಿಂದ ಅವ್ರು ಬಂದಾಗ ಅವ್ರು ನೋಡಿ ಮಾತಾಡ್ಸಿಸಿ, ಅಥವಾ ಮನೆಗೆ ಅವ್ರಿಗೆ ಹೋದಾಗ ಹೀಗೆ ಬಾಳಿದ್ರಾ ಅಂತ ಕಾಣಿಸ್ಬೇಕ್ರಿ. ಇಲ್ಲಾಂದರೆ ನಾವು ಕಟ್ಟಿರೋದು, ನಾವು ಮಾಡಿರೋದು ನಮ್ಮ ಸ್ವಾರ್ಥಕ್ಕೆ ಒಳಗಡೆ ಇದ್ದು ಏನಿದೆ ಅಲ್ಲಿ? ಏನೂ ಇಲ್ಲ ಅಣ್ಣ. ಇದರಲ್ಲಿ ಒಂದು ಮಾತು ಕೇಳಬೇಕು ಅಂತ ಅನಿಸ್ತು ನನಗೆ. ಇದು ನೀವು ಮಾಡಿದಲ್ಲ ಅಣ್ಣ, ಅಮ್ಮನೇ ಮಾಡಿಸ್ಕೊಂಡಿದ್ದ ಅಂತ ನಾನು ಕೇಳಬೇಕು ಅಂತ. ತುಂಬ ಕರೆಕ್ಟು. ಈಗ ನೋಡ್ರಿ, ಈಗ ನೀವು ಮಾತಾಡ್ತಾ ಇಲ್ಲ, ಅಮ್ಮನೇ ಮಾತಾಡ್ತಾ ಇದ್ದಾರೆ ನಿಮ್ಮ ಬಾಯಿಂದ. ಬೇಜಾರಾಗತ್ತೆ, ಬಾ ಜೀವಂತವಾಗಿದ್ದಾರೆ ರೀ ಅಣ್ಣ. ಎಲ್ಲೂ ಬಿಟ್ಟು ಹೋಗಿಲ್ಲ ಅಣ್ಣ, ಇಲ್ಲೇ ಇದಾರಲ್ಲ ಅಣ್ಣ, ಇಲ್ಲೇ ಇದ್ದಾರೆ. ಅವ್ರ ಜೊತೆನೇ ನಾನು ಮಾತಾಡಿದ್ದು ನೆನಪಿದೆ ನನಗೆ. ಇದೇ ಒಂದು 2 ವರ್ಷದ ಹಿಂದೆ ನಾನು ಬಂದು ಇಂಟರ್ವ್ಯೂ ಮಾಡ್ಕೊಂಡು ಹೋಗಿದ್ದೆ. ಸೊ ಅಮ್ಮ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವ ತಂದೆ ತಾಯಿ ಕೆಟ್ಟವರಲ್ಲ ರೀ. ಎಲ್ಲೋ ಒಂದು ಕಡೆ ನಮ್ಮನ್ನು ತಿದ್ದುವಾಗ, ಸಮಾಜ ನಮಗೆ ವಿರೋಧವಾಗಿದ್ದಾಗ ಅವ್ರು ಕೆಟ್ಟವರಾಗಿ ಕಾಣಿಸ್ತಾರೆ ತಂದೆ ತಾಯಿ. ಆದರೆ ಸಮಾಜ ವಿರೋಧವಾಗಿದ್ದಾಗ ಸಮಾಜನ ನಾವು ವಿರೋಧಿಸಲ್ಲ, ಯಾಕಂದರೆ ಅವ್ರು ಇರೋದೇ ಹಾಗೆ. ತಂದೆ ತಾಯಿ ಇದೆಲ್ಲ ಹೀಗೆ ಅಂತ ತೋರಿಸುವಾಗ ಅವ್ರು ಕೆಟ್ಟವರಾಗ್ತಾರೆ. ಅವ್ರನ್ನ ಸರಿ ಮಾಡಿಬಿಟ್ಟು ನೀನು ಇಲ್ಲಿ ಬಾ ನನ್ನ ಹತ್ರಕ್ಕೆ ಅಂತ ನಾವು ತಂದೆ ತಾಯಿಗೆ ಎದುರು ಮಾತಾಡ್ತೀವಿ. ಮಾತಾಡ್ರಿ, ಅದೆಲ್ಲ ತಪ್ಪೇನಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಮೇಲೆ ಕೂತ್ಕೊಂಡು ನೋವಾಯ್ತಾ, ಬೇಜಾರು ಮಾಡ್ಕೊಂಬೇಡ ಅಮ್ಮ ಅಪ್ಪ ಅನ್ನುವಂಥ ಮಾತು ಬರಬೇಕು. 10 ಗಂಟೆ ಮೇಲಾದರೂ ಒಬ್ಬರಾಗಿ ಹೋಗಿ ಮಾತಾಡಿಸಿದಾಗ ಏನಾಗುತ್ತೆ, ನಮ್ಮ ಮಕ್ಕಳನ್ನ ನಾವು
ಬೆಳೆಸಿದ್ವಿ. ಅದರ ಮಕ್ಕಳು ಇರಬೇಕಪ್ಪ, ಇಷ್ಟು ಪ್ರೀತಿ ಇದೆಯಾ ನಮ್ಮ ಮಕ್ಕಳಿಗೆ ನಮ್ಮ ಮೇಲೆ, ನೀವು ಅವ್ರನ್ನ ಯಾವುದ್ರಲ್ಲಾದರೂ ಹೊಡಿರಿ, ಹೋಗಿ ಒಂದು ಕ್ಷಮೆ ಅಂತ ನೀವು ಕೇಳಿಬಿಟ್ರೆ ಕ್ಷಮಿಸೋರು ಏಕೈಕ ವ್ಯಕ್ತಿ ಅಂದರೆ ತಂದೆ ತಾಯಿ ಅಂದರೆ. ಅಣ್ಣ ಒಂದು ಹಳೆಯದೊಂದು ಸಣ್ಣ ನೆನಪಾಕೋಣ ಅಣ್ಣ. ಏನಂತಂದರೆ ಯಾವುದೇ ತಂದೆ ತಾಯಿ ಆದರೂ ಎಷ್ಟೇ ಮಕ್ಕಳು ಹೊಡೆದ್ರು ಕೂಡ ಅಥವಾ ವಾಪಸ್ ತಾಯಿ ಮಗು ಹೊಡೆದ್ರು ಕೂಡ ಮುದ್ದಾಡ್ತಾಳೆ ಅಲ್ವಾ ಅಣ್ಣ? ಹಾಗೆ ನಿಮಗೆ ನೆನಪಿದೆ ಅಣ್ಣ ಅಮ್ಮ ಯಾವತ್ತನ ಹೊಡೆದಿದ್ದು ಬಂದು ಮುದ್ದಾಡಿರೋದು? ಅಯ್ಯೋ ಸಿಕ್ಕಾಬಿಟ್ಟೆ. ಚಿಕ್ಕ ವಯಸ್ಸಲ್ಲಿ ಬರೀ ಹೆಣ್ಮಕ್ಳಿಗೆ ಉಗಿತಾ ಹೋಗ್ತಾ ಇದ್ದೆ, ಬಾಯಿ ಮೇಲೆ ಹೊಡೆದ್ಬಿಡೋರು ಸೋಂಬೇರಿ. ಅಲ್ಲಿ ನಾ ಎಲ್ಲೂ ಉಗ್ದಿದ್ದೀನಿ ಅಂತ ಎಲ್ಲ ಎಂಜಿನ್ ಅಂತ ಹಿಂಗೆ ತೋರಿಸುವೆ, ಏನೂ ಇಲ್ಲ ನೋಡಮ್ಮ ಬಾಯಲ್ಲಿ. ಅದು ಆಮೇಲೆ ಹುಲ್ಲು ನುಂಗ್ಬಿಡೋದು, ಸೋಪ್ ನುಂಗ್ಬಿಟ್ಟಿದೆ ಒಂದ್ಸರಿ. ಇದೆಲ್ಲ ಒಳ್ಳೆ ಒಳ್ಳೆ ಕೆಲಸಗಳು ಮಾಡೋದು ನಾನು. ತಗೊಂಡೋಗಿ ಬಾಯೆಲ್ಲ ತೆಗೆಸ್ಬಿಟ್ಟು ಯಾವ ಕಡೆ ನುಗ್ಗಿದೆ ನೋಡಿ ಡಾಕ್ಟ್ರೆ, ತೆಗಿರಿ ಡಾಕ್ಟ್ರೆ, ಅವ್ನು ಹೊಟ್ಟೆ ಕರಳೆಲ್ಲ ಸುಟ್ಟೋಗ್ಬಿಟ್ರೆ ನಾಯ್ತು. ಅಣ್ಣ ಇನ್ನೊಂದೇನಂದ್ರೆ ಅಮ್ಮನಿಗೆ ಬ್ಯುಸಿ ಶೆಡ್ಯೂಲ್, ನೀವು ಸಿಕ್ಕಾಪಟ್ಟೆ ತೀಟೆ, ಹೆಂಗ್ ಮ್ಯಾನೇಜ್ ಮಾಡ್ತಿದ್ರಣ್ಣ ಈ ವಿಚಾರವಾಗಿ? ಇಲ್ಲ, ಅಲ್ಲಿಂದ ಏನಾಯ್ತು, ಅಮ್ಮವ್ರು ಬಿಟ್ಟು ಹೋದಾಗ ಏನಾಗುತ್ತೆ, ಒಂದು ಮನುಷ್ಯನಿಗೆ ಚಿಕ್ಕ ವಯಸ್ಸಿನಲ್ಲಿ ಉಲ್ಲಾಸ, ನೆಮ್ಮದಿ, ಖುಷಿ ಕಟ್ಟಾಗ್ತದೆ. ನಮಗೆ ನೋಡ್ಕೊಳ್ಳೋಕೆ ಜನ ಬಿಟ್ಟಿರ್ತಾರೆ, ಅವ್ರು ಬಂದು ನಮ್ಮ ಹತ್ರ ಅಷ್ಟು ಸ್ಪಂದಿಸೋಕ್ಕಾಗಲ್ಲ, ನಾವಲ್ಲಿ ಎದುರು ನೋಡಿದ್ರೆ ಅದು ಸಿಗೋದೂ ಇಲ್ಲ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಮೌನಕ್ಕೆ ಶರಣಾಗ್ತಾ ಕೆಲಸ ಏನಿದೆ ಅಷ್ಟೇ, ಎಲ್ಲ ಮುಗಿದ್ಮೇಲೆ ನಿದ್ದೆ ಮಾಡೋದು, ಹೀಗೆ ಜೀವನ ನನಗೆ ನನ್ನನ್ನು ಚೇಂಜ್ ಮಾಡ್ತು. ಅದು ನಮ್ಮ ತಾಯಿಯವ್ರ ಪಾಠ. ಯಾಕಂದರೆ ಅವರು ನಮ್ಮನ್ನು ಹೀಗೆ ಬಿಟ್ಟು ಹೋಗಬೇಕಾಗಿತ್ತು, ತಲೆ ಬರಹ ಅವ್ರದ್ದು, ಅನುಭವಿಸ್ಬೇಕಾಗಿರೋ ತಲೆ ಬರಹ ನಮ್ಮದು. ಹಾಗಾಗಿ ನಾನು ಯಾಕೆ ಎಲ್ಲರಿಗೂ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬ ಸುಲಭವಾಗಿ ತಂದೆ ತಾಯಿನ ಬಿಟ್ಕೊಡ್ಬೇಡಿ ಅಷ್ಟೇ. ಅದು ಎಲ್ಲೋ ಒಂದು ಕಡೆ ತಂದೆ ತಾಯಿ ಇಲ್ದಿರೇ ನಿಮ್ಮಿಂದಲೇ ನಿಮ್ಮ ಸ್ವಸಾಮರ್ಥ್ಯದಿಂದ ಯಾರೊಬ್ಬರು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು, ನಾನು ಅವ್ರನ್ನ ಎದುರು ನೋಡಲೇ ಇಲ್ಲ ಅಂತ. ಹೌದೇನಪ್ಪ, ಎದುರು ನೋಡೋಕ್ಕೆ ಮುಂಚೆ ಎದುರು ನೋಡ್ದಿರೇ ಉಟ್ಬಿಟ್ಟಿಗೆ ಅವ್ರಿಗೆ ನೀನು. ಹಾಂ, ಅವ್ರ ಸಂಪಾದನೆ ಏನು, ನನ್ನ ಸಂಪಾದನೆ ನಾನು ಮಾಡಬೇಕು, ಅದು ದುರಹಂಕಾರ ಅಲ್ವಾ? ನೀವು ಹೇಳಿ ನಿಜವಾಗ್ಲೂ. ಮಾತುಗಳಲ್ಲಿ ಮನುಷ್ಯ ಹೇಗೆ ಸಿಕ್ಬಿಳ್ತೇನೆ ಅಂತ ಹೇಳ್ಬಿಟ್ಟು ಅಹಂ ಇರಬಾರ್ದು ಮಾತಿನಲ್ಲಿ. ತಂದೆ ತಾಯಿ ಜೊತೆ ಅದನ್ನೇ ನಾನು ಎದುರು ನೋಡಲ್ಲ ಅಂತ ಹೇಳುವಂಥ ನೀನು, ಅವ್ರ ಜನ್ಮ ನಿನಗೆ ಕೊಟ್ಟಿದ್ದಾರಲ್ಲ, ನೀನು ಅದನ್ನೇ ಹುಟ್ಲೇಬಾರ್ದಾಗಿತ್ತು ನೀನು ಅವ್ರಿಗೆ. ಕರೆಕ್ಟ್. ಬೇರೆ ಯಾರೋ ಆಗ್ಬಿಟ್ಟು ನೀನು ನಾನು ನಿನ್ನ ದುಡ್ಡು ನಾನು ಎದುರು ನೋಡಲಿಲ್ಲ ಅಂತ ಹೇಳೋ ಮಾತಾಡಬೇಕು. ಅಪ್ಪಾಜಿ ಬೇಜಾರು ಮಾಡ್ಕೋಬೇಡಿ. ಇಲ್ಲ, ಆಮೇಲೆ ಹಿರಿಯರಿಗೆ ಬೆಲೆ ಕೊಡೋದ್ರಲ್ಲಿ ತುಂಬ ಹಿಂದುಳಿದ್ಬಿಟ್ವಿ ನಾವು ಕನ್ನಡಿಗರು. ಕಲಾವಿದರ ವಿಷಯದಲ್ಲೇ ನಾವು ತೊಗೊಂಡ್ರು, ಇನ್ನೊಂದು ತೊಗೊಂಡ್ರು, ಸಡನ್ನಾಗಿ ನಾವೇನಾಗ್ತಾ ಇದ್ದೀವಿ, ಸಡನ್ನಾಗಿ ಸೋಮವಾರ ಆದಮೇಲೆ ಮಂಗಳವಾರ ಆದಮೇಲೆ ಬುಧವಾರ, ಸೋಮವಾರ ಬುಧವಾರ ಶನಿವಾರ ಅಂತ ಎಲ್ಲಾದ್ರೂ ಇದೆಯಾ? ಇತಿಹಾಸದಲ್ಲಿ ಇದೆಯಪ್ಪಾಜಿ? ಬದಲಾಯಿಸ್ತಾ ಇದ್ವಿ ನಾವು ಬಿಟ್ಟಿದ್ರೆ. ನಮ್ಮ ಆಸೆಗೆ ತಕ್ಕಂಗೆ ಬಿಡೇ ಇವತ್ತೇ ಬುಧವಾರ ಅಂತ ತಿಳ್ಕೊ, ಏನೀಗ ಅಂತ ಕೇಳಿದ್ರೆ ಏನು ಮಾಡೋದು? ಕೊಡು, ಕಾಸು ಕೊಡ್ತೀನಿ ಇದೆಯಲ್ಲ ಅಂದರೆ ಏನು ಮಾಡೋದು? ಇದಕ್ಕೆ ಒಂದು ನಿಯಮ ನಿಯತ್ತು ಎಲ್ಲವನ್ನೂ ಒಂದು ಲೆವೆಲ್ಗೆ ಮಾಡಿಟ್ರು. ಮನುಷ್ಯನಿಗೆ ಅದರ ಅರ್ಥ ಆಗಲಿ, ಇವನು ಹದ್ಬಸ್ತಿಗೆ ಬರಲಿ ಅಂತಲೇ ಮಾಡಿದ್ದದು ಆ ಕೆಲಸನ. ಅದಕ್ಕೋಸ್ಕರ ಇಲ್ಲಿ ನಮಗೆ ಯಾರ ಮೇಲೆ ಹೊಟ್ಟೆ ಉರಿ ಇನ್ನೊಂದು ಅದೆಲ್ಲ ಅಲ್ಲ. ನೀವು ಲೋಕಾರೂಢಿಯಾಗಿ ಯೂನಿವರ್ಸರಲ್ಲಾಗಿ ಏನು ಎಲ್ಲರೂ ಯಾರಿಗೆ ಹೇಗೆ ಬೆಲೆ ಕೊಡ್ತಾರೋ, ಭಾರತದ ಸಂಸ್ಕೃತಿ ಪ್ರಕಾರ ನಾವು ಸಂಸ್ಕಾರವಂತರಾದರೆ ತಂದೆ ತಾಯಿಗೆ ಏನು ಗೌರವ ಕೊಡ್ತೀವೋ ನಾವು ಕೊಡಬೇಕು. ಹಿರಿಯ ಕಲಾವಿದರಿಗೆ ನಾವೇನು ಬೆಲೆ ಕೊಡ್ತೀವೋ ಅದು ಕೊಡಲೇಬೇಕು. ಅವ್ರಿಲ್ದಿರ ನೀವು ಮುಂದೆ ಬರೋಕ್ಕಾಗಲ್ಲ. ಇವತ್ತು ಅವ್ರಿಗೆ ಸ್ವಲ್ಪ ಮುಪ್ಪು ಬಂದಿದೆ, ಇನ್ನೂ ಅವ್ರು ಬಂದು ಏನು ಇದರಲ್ಲಿ ಚಟುವಟಿಕೆಯಲ್ಲಿ ಇಲ್ಲ ಅಂದ ತಕ್ಷಣ ಅವರನ್ನು ಯಾವತ್ತಕ್ಕೂ ಲೆಕ್ಕಕ್ಕಿಲ್ದಿರೋರು ಅನ್ನೋ ಮನೋಭಾವನೆನ ಭಾವಿಸೋದು ನಮಗೆ ಏಳಿಗೆಗೆ ಅದು ಒಳ್ಳೇದಲ್ಲ ಅಣ್ಣ. ಇನ್ನೊಂದು, ಹೆಣ್ಮಕ್ಳಂದ್ರೇ ಸಂಸಾರದಲ್ಲಿ ಹಿಡಿತ ಇಟ್ಕೊಂಡು ಜೀವನ ಮಾಡುವಂಥದ್ದಲ್ಲಿ ಎಕ್ಸ್ಪರ್ಟ್. ಈಗ ನಿಮ್ಮ ಮನೇಲಿ ಅಮ್ಮ ಹಿಂಗಣ್ಣ ಈ ಜೀವನ ನಡೆಸ್ತಾ ಇದ್ರು, ಅಮ್ಮಂಗೆ ಆ ಕಾಲದಲ್ಲಿ ಬರದಂಥ ಅಮೌಂಟ್ನ ಹೇಗೆ ಅದನ್ನ ಬ್ಯಾಲೆನ್ಸಿಂಗ್ ಹಿಂಗೆ ಮಾಡ್ತಿದ್ರು ಫೈನಾನ್ಷಿಯಲಿ ಅಂತ. ಇವತ್ತು 50,000 ಸಂಬಳ ತಗೊಂಡ್ರು ಸಾಲಲ್ಲ ಅಂತಾರೆ, 1 ಲಕ್ಷ ಸಂಬಳ ತಗೊಂಡ್ರು ಸಾಲಲ್ಲ ಅಂತಾರೆ. ಅಮ್ಮ ಆಕ್ಟರ್ ಆಗಿ ಇವತ್ತು ಅವನೇ ಒಂದು ಮಾತು ಹೇಳ್ತೀನಿ ನಿಮಗೆ. ಈ ದಾರಿನಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ, ತಳಗಾಡಿನಲ್ಲಿ ಹುಡುಕೊಳ್ರಿ, ಸ್ವಲ್ಪ ಸೋಡಾ ಗಿಡ ಹಾಕ್ತೀರಾ, ಎಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಕಾಸು ಕೊಟ್ಟು ನೋಡ್ರಿ. ಇವತ್ತಿಗೂ 30 ರೂಪಾಯಿಂದ 40 ರೂಪಾಯಿ ಒಳಗಡೆ ನಿಮಗೆ ಒಳ್ಳೆ ಟಿಫನ್ ಸಿಗುತ್ತೆ ವಿದೌಟ್ GST. ಇದನ್ನು ಯಾರು ಬೇಜಾರು ಮಾಡ್ಕೊಂಬಿಡಿ. ನಾನು ಹೇಳ್ತೇನೆ, GST ಎನ್ನುವಂಥದ್ದು ನಿಮಗೆ ಒಂದು ಗ್ರೇಡೆಡ್ ಲೆವೆಲ್ನಲ್ಲಿ ಹೋಗಿ ಕೂತ್ಕೊಂಡಾಗ ನೀವು ಯಾಕೆ ಗ್ರೇಡ್ ಯೋಚನೆ ಮಾಡ್ತೀರಾ? ಇದನ್ನು ತೊಗೊಳ್ಳಿ, ಅಲ್ಲಿ ನಿಂತ್ಕೊಂಡು ತಿಂದರೆ ತಾನೆ, ಪಾರ್ಸಲ್ ತೊಗೊಳ್ಳಿ, ಹೋಗಿ ದೂರ ಗಾಡಿ ನಿಲ್ಸ್ಕೊಳ್ಳಿ, ಒಳ್ಳೆ ಕೈಗೆ ತೊಳ್ಕೊಳ್ಳೋಣ, ಆಮೇಲೆ ಅದನ್ನು ಊಟ ಮಾಡಿರಿ, ಇಲ್ಲ ತೊಗೊಂಡು ಮನೆಗೆ ಹೋಗ್ರಿ, ಊಟ ಮಾಡಿರಿ. ಹಾಗೆ ನಿಮ್ಗೆ ಅನ್ಸಿದ್ರೆ ಅಪರೂಪಕ್ಕೆ ಮನೇಲಿ ಮಾಡಿರಿ, ಮನೇಲೇ ಮಾಡೋದು ಶ್ರೇಷ್ಠ. ಮನೇಲೇ ಮಾಡಿಸಿ. ಇವತ್ತಿಗೂ ನೀವು 1 kg ಅಕ್ಕಿ ಏನು ನಿಮಗೆ ಟಾಪ್ ಮೋಸ್ಟ್ ಬೇಕಾ 40, 50, 60 ರೂಪಾಯಿನೇ ಕೊಡ್ರಿ. 1 kg ಅಕ್ಕಿನ ಎಷ್ಟು ಜನ
ಊಟ ಮಾಡ್ಬೋದು. ಅದನ್ನು ಬೇಯಿಸಿದ್ರೆ ಎಷ್ಟು ಜನ ಊಟ ಮಾಡ್ಬೋದು. ಕರೆಕ್ಟ್. ಎಷ್ಟು ಲೋಟ ಅಕ್ಕಿಗೆ ಎಷ್ಟು ಲೋಟ ನೀರು ಅನ್ನುವಂಥದ್ದು ಲೆಕ್ಕಾಚಾರ ಇದೆ, ಎಷ್ಟು ಜನ ತಿನ್ಬೋದು ಅಂತ ಲೆಕ್ಕಾಚಾರ ಇದೆ. ಈ ಲೆಕ್ಕಾಚಾರನೇ ಜೀವನ ತಗೊಂಡು ಹೋಗುತ್ತೆ. ಕರೆಕ್ಟ್. ಈ ಲೆಕ್ಕಾಚಾರ ನಮ್ಗೆ ಯಾವತ್ತು ಬರುತ್ತೋ ಆವತ್ತು ಪ್ರತಿಯೊಬ್ಬ ಭಾರತೀಯನೂ ಉದ್ಧಾರ ಆಗ್ತಾನೆ. ಕರೆಕ್ಟ್ ಅಣ್ಣ, 100%. ಅಣ್ಣ, ಇನ್ನು ಫೈನಾನ್ಷಿಯಲ್ ವಿಚಾರವಾಗಿ ಅಮ್ಮ ನಿಮಗೆ ಕಿವಿ ಹಿಂಡಿ ಹೇಳ್ಕೊಟ್ಟಿದಂಥ ಮೊದಲ ಪಾಠ ನೆನಪಿದೆ ಅಣ್ಣ? ಕಿವಿ ಹಿಂಡಿ ದುಡ್ಡನ್ನ ದ್ವಂದ್ವ ವೆಚ್ಚ ಮಾಡಬಾರ್ದು ಅನ್ನುವಂಥದ್ದು. ಹಣನ ದ್ವಂದ್ವ ವೆಚ್ಚ ಮಾಡಬಾರ್ದು. ಅವರು ಅನೇಕವಾಗಿ ಈಗ ಬದುಕಿದ್ದು ನಾನೇನಾದರೂ ಅಮ್ಮವ್ರದ್ದೊಂದು ಮ್ಯೂಸಿಯಂ ಅಂತ ಮಾಡಿದ್ರು ಕೂಡ ಬೈದು ಬಿಡೋರೋ ಏನೋ ನನಗೆ. ಇಷ್ಟು ದುಡ್ಡು ಖರ್ಚು ಮಾಡ್ತೀಯ ಸೋಂಬೇರಿ, ಇಷ್ಟು ಬಡ್ಡಿ ಬರ್ತದೆ, ಅದರಲ್ಲಿ ಎಷ್ಟು ಜನರಿಗೆ ಸಂಬಳ ಕೊಡ್ಬೋದು, ನಾಯಿಗಳಿಗೆ ಊಟ ಆಗುತ್ತೆ, ಅದಕ್ಕಾಗತ್ತೆ ಇದಕ್ಕಾಗತ್ತೆ ಅಂತ ಬೈದು ಬಿಡೋರು ಅವರು. ಹಂಗಾಗಿ ನನಗೇನು ಅನ್ನಿಸ್ತು, ಇಷ್ಟನ್ನೆಲ್ಲ ಹೇಳ್ಕೊಟ್ಟ ಒಂದು ವ್ಯಕ್ತಿ ಬಗ್ಗೆ ನಾವೇನಾದರೂ ಒಂದು ಎರಡು ಮಾತಾಡಬೇಕಾದ್ರೆ ಸಾಮಾನ್ಯ ಇದು ನಾವು ಕಟ್ಟಿದ್ರೆ ಆಗಲ್ಲ. ಸುತ್ತು ಮಾತಾಡ್ತಾನೆ ಒಂದು ಇಂಟರ್ವ್ಯೂ ಮುಗಿಸ್ಬೇಕು, ಅಥವಾ ಒಂದು ಶ್ರೇಷ್ಠ ವಿಷಯನ ಒಂದು ಯುಗದನ್ನು ಏನಾದರೂ ವಿವರಿಸೋಕ್ಕಾದ್ರೂ ನಮಗೆ ಅಷ್ಟು ಜಾಗ ಬೇಕು ಅಂತಲೇ ಇದನ್ನು ಮಾಡಿದ್ದ. ಓಕೆ ಅಣ್ಣ, ಕೆಲವು ತಂದೆ ತಾಯಿಯಂದಿರೋದು ಒಂದು ಕಂಪ್ಲೇಂಟ್ ಇದೆ ಅಣ್ಣ. ನೀವು ಯೂಶಲಿ ಸೋಷಿಯಲ್ ಮೀಡಿಯಾ ನೋಡ್ತಿದ್ರೆ ಮಗನಿಗೆ 10,000 15,000 ಸಂಬಳ ಇದ್ದರೂ ಕೂಡ ಐಫೋನ್ ತೊಗೋಬೇಕು, ಇವಾಗೇನು ಫ್ರೀಯಾಗಿ ನಿಮ್ಗೇನು ನೋ ಕಾಸ್ಟ್ EMI ಹಂಗೆಲ್ಲ ಕೊಟ್ಬಿಡ್ತಾರಣ್ಣ. ಇದ್ರದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತೀರಣ್ಣ? ಕೆಲವು ಯುವಕರು ನಿಮ್ಮನ್ನು ನೋಡ್ತಿದ್ದಾರೆ. ನೋಡಿ, ನೀವು ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ತೊಗೊಂಬಂದರು ಆ ಕಾಲಕ್ಕೆ. ಹೌದಣ್ಣ. ನಾವು ಪಂಚೆ ಶರ್ಟ್ ಬದಲು ಮೇಲೆ ಹೌದು ಟರ್ಬನ್ ಥರ ಇದು ಸುತ್ಕೋತಾ ಇದ್ವಿ, ಮೈ ಮೇಲೆ ತುಂಡು ಟವಲ್ ಹಾಕೋತಾ ಇದ್ವಿ, ಮೇಲಿನ ಇದನ್ನು ನಾವು ಮುಚ್ಕೊಳ್ಳೋಕ್ಕೆ. ಸರಿ ಇರಲಿ, ಒಂದು ಶರ್ಟ್ ಬೇಕು ಆಗಲಿ, ಮೆತ್ತಿಗೆ ಪ್ಯಾಂಟು, ಆಮೇಲೆ ಟಕ್ ಮಾಡೋದು, ಆಮೇಲೆ ಬೆಲ್ಟ್ ಹಾಕ್ಕೊಳ್ಳೋದು, ಆಮೇಲೆ ಟೈ ಹಾಕ್ಕೊಳ್ಳೋದು, ಆಮೇಲೆ ಅದನ್ನು ಇಸ್ತ್ರಿ ಮಾಡೋದು, ಇದೇ ನಮ್ಮ ಜೀವನ ಅಂತಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡು ನಾವು ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗ್ತಾ 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 ಹೆಚ್ಚಾಗಿ ಏನಾಯಿತು, ಶ್ರೀಮಂತರಿಗೆ ಹಣ ಇದ್ದವ್ರಿಗೆ ಅದೊಂದು ಲೆಕ್ಕಾಚಾರಕ್ಕೆ ಸರಿ ಬರ್ತದೆ. ಅವರನ್ನು ನೋಡಿ ನಾವು ಹಾಗಾಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರ ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ನಮ್ಮ ಹತ್ರ ಇರೋ ಹಣ ಅಷ್ಟಿರಲ್ಲ, ಇರೋದಿಷ್ಟು. ಸೊ ಸಾಲ ಮಾಡಿ ಆದರೂ ಶ್ರೀಮಂತನಾಗೋ ಅನ್ನೋ ಥರ ಲೆಕ್ಕಾಚಾರದಲ್ಲಿ ಮಾಡಿದಾಗ ಸಾಲಗಾರರಾಗ್ತೀವಿ ಹೊರತು ಶ್ರೀಮಂತರಾಗೋಕ್ಕಾಗಲ್ಲ. ಕರೆಕ್ಟ್, 100% ರೀ. ಅಣ್ಣ, ಒಂದೇ ನಿಮಿಷ ನಿಮ್ಮ ಫೋನ್ ಕೊಡ್ಬೋದಾ ಹಂಗೆ ಕೈಗೆ? ವೀಕ್ಷಕರೇ, ನನ್ನ ಅಣ್ಣಂದು ಫೋನು ಯಾಕೆ ಈಸ್ಕೊಂಡೆ ಅಂತಂದರೆ ಒಂದೇ ಒಂದು ವಿಷಯ ಹೇಳ್ತೀನಿ. ಕೋಟಿ ಮನಸ್ಸುಗಳನ್ನು ಗೆದ್ದಿರುವಂಥ ಮನುಷ್ಯ, 100 ಎಕರೆ ಇಟ್ಕೊಂಡು ಜೀವನ ಮಾಡ್ತಿದ್ದಾರೆ, ಒಬ್ಬ ರೈತನಾಗಿ ಬದುಕ್ತಿದ್ದಾರೆ, ಯಾರಿಗೂ ಬೇಡ, ನಾನು ಯಾರಿಗೂ ತೊಂದರೆ ಇರಬಾರ್ದು ಅಂತ. ಬಟ್ ನೀವು ಅವ್ರ ಫೋನ್ ನೋಡಬೇಕು, ಇವತ್ತಿಗೂ ಕೂಡ ಒಂದು ನನಗನ್ಸಿರೋ ಪ್ರಕಾರ ಒಂದು 10,000 to 15,000 ರೂಪಾಯಿ ಇರ್ಬೋದು ಅಂದ್ಕೊಳ್ತೀನಿ ಈ ಫೋನು. ನಾನು ಅವ್ರಿಗೆ ಒಂದು ಹೃದಯ ವೈಶಾಲ್ಯದಿಂದ ಹೇಳ್ತೀನಿ, 1,000 ಕೋಟಿ ಒಡೆಯ ಕಣ್ರಿ ಈ ವಿಚಾರದಲ್ಲಿ, 1,000 ಕೋಟಿ ಒಡೆಯ. ಅಂಥದ್ರಲ್ಲಿ ಯುವಕರ ನೀವು ಯೋಚನೆ ಮಾಡಿ, ನೀವು 20,000 ಸಂಬಳ ತಗೊಂಡು ನೀವು ಲಕ್ಷಾಂತರ ರೂಪಾಯಿ ಫೋನ್ ತಗೊಳ್ಳೋದ್ರಲ್ಲಿ ಏನೂ ಇಲ್ರಿ. ಅದನ್ನು ಅಣ್ಣ ಇಷ್ಟು ಈಸಿಯಾಗಿ ನಿಮಗೆ ವ್ಯಕ್ತಪಡಿಸಿದ್ದಾರೆ. ಐಫೋನ್ ಅವ್ರಿಗೆ ಬೇಕು ಅನ್ನೋದ್ರಲ್ಲಿ ನಾನು ಯಾವುದೋ ಖಂಡಿತ ನಿಮ್ಗೆ ಐಫೋನ್ ಬೇಕಾ, ಮಾಡಲೇಬೇಕಾ, ತಗೊಂಡ್ರೆ ಒಂದು ಐಫೋನ್ನ 10-15 ವರ್ಷ ನಿಮ್ಮ ಕೈಲಿ ಇಟ್ಕೊಳಕ್ಕಾದ್ರೆ ತಗೊಳ್ರಿ, ಇಲ್ಲಾಂತ ತಗೊಳಕ್ಕೆ ಹೋಗ್ಬೇಡ್ರಿ. ಆಗಾಗ ಬದಲಾಯಿಸ್ತೀನಿ ಅಂತಂತ ಹೇಳಿದ್ರೆ ನಿಮ್ಮ ತಲೆ ಬರಹನ ನೀವೇ ಬದಲಾಯಿಸ್ಕೊಂಡಂಗೆ. ಏನಕ್ಕೆ? ಒಳ್ಳೇದಕ್ಕೋಸ್ಕರ ಅಲ್ಲ, ಮನೆ ಹಾಳಾಗೋಕ್ಕೆ, ನೀವು ಹಾಳಾಗೋಗೋಕ್ಕೆ ಅಷ್ಟೇ ಬಿಟ್ರೆ ಇನ್ನೇನಿಲ್ಲ. ಆಮೇಲೆ ನಾನು ಯುವಕರಿಗೊಂದು ಪರ್ಸ್ನಲ್ ಮಾತು ಹೇಳ್ತಾ ಇದ್ದೀನಿ. ವಾಟ್ಸಪ್ ಇದೆ, ಟ್ವಿಟ್ಟರ್ ಇದೆ, ಮತ್ತೊಂದಿದೆ, ಇನ್ಸ್ಟಾಗ್ರಾಮ್ ಇದೆ, ಏನೇನೋ ಬಂದಿದೆ. ಸ್ವಲ್ಪ ಯೋಚನೆ ಮಾಡಿ. ಯಾರೋ ಒಬ್ಬರು ನಿಮ್ಮ ಗೆಳತಿನೇ ಇರ್ಬೋದು, ಗೆಳೆಯನೇ ಇರ್ಬೋದು, ಮಾತಾಡೋದಕ್ಕೆ ಏನೋ ಒಂದಕ್ಕೆ ಸ್ವಲ್ಪ ಯೋಚನೆ ಮಾಡಿ. ಸಿನಿಮಾದಲ್ಲಿ ನೋಡಿದಾಗ ಒಬ್ರಿಗೊಬ್ಬರೇ ಅನ್ನುವಂಥ ಲೆಕ್ಕಾಚಾರ ಮಾಡಿದಾಗ, ಇಲ್ಲಿ ನೋಡಿದಾಗ ಹಲವಾರು ನಿಮಗೆ ಘಟನೆಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಇದರಲ್ಲಿ ಅದಕ್ಕೆಲ್ಲನೂ ನೀವು ರೆಸ್ಪಾನ್ಸ್ ಕೊಟ್ಕೊಂಡು ಮಾಡ್ಕೊಂಡು ಏನು ಮಾಡ್ತೀರಾ? ತೀರ್ ಹೋಗ್ಬಿಡುತ್ತೆ ಆಸೆ. ಲಾಸ್ಟ್ ಸಂಸಾರ ಮಾಡೋಕ್ಕೆ ಬರ್ತೀರಾ, ನಿಮ್ಗೆ ನೆಮ್ಮದಿ ಇರೋದಿಲ್ಲ. ಸಾಕು ಅನ್ಸ್ಬಿಡ್ತಿದೆ ಸಂಸಾರ. ಸಾಕು ಅನ್ಸ್ಬಾರ್ದು. ಸಂಸಾರದಿಂದಲೇ ನೀವು ಎಲ್ಲವೂ. ನಿಮಗೆ ಸಾಕು ಅನ್ಸ್ಬಿಟ್ರೆ ಆಮೇಲೆ ಏನು ಮಾಡಬೇಕು? ನಿಮ್ಮ ನೆತ್ತವರು ನಿಮ್ಮ ಮೈಂಡ್ ಸೆಟ್ ಸರಿ ಮಾಡ್ಕೊಳ್ರಿ. ನೋಡಲೇಬೇಡ್ರಿ, ಟ್ವಿಟರ್ ಮಾಡಲೇಬೇಡ್ರಿ, ಇದನ್ನು ನೋಡಲೇಬೇಡ್ರಿ ಅಂತ ಹೇಳೋಷ್ಟು ಮುಟ್ಟಲ್ಲಿ ನಾನು ಅಲ್ಲ. ನಾವು ಅದು ನೋಡ್ತಾ ಇರ್ತೀವಿ, ನಮಗೆ ಬರಿಲ್ಲ ಅಂದರೆ ಪಕ್ಕದವ್ರಿಗೆ ಹೇಳ್ಬಿಟ್ಟು ತೋರ್ಸಪ್ಪ ಅದು ಹೆಂಗೆ ಅಂತ ಕೇಳ್ಕೊಂಡು ನೋಡ್ತೀವಿ ಅಷ್ಟೇ. ಅದನ್ನು ತಪ್ಪು ಅಂತ ಹೇಳೋಕೆ ಹೋದ್ಮೇಲೆ ನಾನೊಬ್ಬ ಮುಟ್ಟಾಳಾಗೋಗ್ಬಿಡ್ತೀನಿ. ಆ ಥರ ಎಲ್ಲ ಯುವಕರನ್ನೆಲ್ಲ ನಾವು ಬಂದು ನೀವು ಮಾಡೋ ದಾರಿ, ನೀವು ಹೋಗೋ ದಾರಿ ಸರಿ ಇಲ್ಲ ಅಂತ ಹೇಳಿ. ಆದರೆ ಆ ಎಮೋಷನ್ಸ್ ಇದೆಯಲ್ಲ, ಕಂಟ್ರೋಲ್ ಮಾಡ್ಕೊಳ್ಳಿ. ಹಣ ಜಾಸ್ತಿ ಇದ್ದರೂ ಕಷ್ಟ, ಹಣ ಕಮ್ಮಿ ಇದ್ದರೂ ಕಷ್ಟ, ಅಹಂಕಾರ ಜಾಸ್ತಿ ಇದ್ದರೂ ಕಷ್ಟ, ದುರಹಂಕಾರ ಆಗಿಬಿಡುತ್ತೆ. ಕಡಿಮೆ ಇದ್ದರೂ ಪ್ರಯೋಜನ ಇಲ್ಲ. ನಂತರ ದಾನಿಗಳಾಗಿ ದರಿದ್ರರಾಗಬೇಡಿ. ಕರೆಕ್ಟ್.
ಮಿತವ್ಯಯರಾಗಿ ಆದರೆ ಜಿಪುಣರಾಗಬೇಡಿ. ಕರೆಕ್ಟ್. ತಾಳ್ಮೆ ಇರಲಿ ಆದರೆ ಮೋಸ ಹೋಗಬೇಡಿ. ಉತ್ಸಾಹಿಗಳಾಗಿ ಆದರೆ ದುಡುಕಬೇಡಿ. ಹುಡುಕಬೇಡಿ. ಅಲ್ವಾ? ಸೂಪರ್.